ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಲಾಂಗ್ ಗೇಮ್. ಸೊ ಇವತ್ತಿನ ಕಾನ್ಸೆಪ್ಟ್ ಏನಂದರೆ, ನಾನು ಇಂಡಿಯಾದಲ್ಲಿ ಅಥವಾ ನನ್ನ ಸುತ್ತಮುತ್ತ ತುಂಬ ಜನನ ಅಬ್ಸರ್ವ್ ಮಾಡಿದ್ದೀನಿ, ಅವ್ರಿಗೆ ಮನಿ ಬಗ್ಗೆ ನಾಲೆಡ್ಜ್ ಇರೋದೇ ಇಲ್ಲ. ಸೊ ಇದ್ರೂ ಅದು ತುಂಬ ಲೋ ಲೆವೆಲ್ ನಾಲೆಡ್ಜ್ ಆಗಿರುತ್ತೆ. ಸೊ ಇದು ಯಾಕೆ ಯಾರಿಗೂ ಮನಿ ಬಗ್ಗೆ ನಾಲೆಡ್ಜೇ ಇಲ್ಲ ಅಂತ ರಿಸರ್ಚ್ ಮಾಡಿದಾಗ ಒಂದು ಮೇನ್ ರೂಟ್ ಕಾಸ್ ನಾನು ಕಂಡುಹಿಡಿದಿದ್ದೇನೆಂದರೆ, ಅದು ನಮ್ಮ ಎಜುಕೇಷನ್ ಸಿಸ್ಟಮ್. ಹೌದು, ನಾನು ಡೈರೆಕ್ಟಾಗಿ ನಮ್ಮ ಎಜುಕೇಷನ್ನೇ ಬ್ಲೇಮ್ ಮಾಡ್ತಿಲ್ಲ, ಬಟ್ ಇದು ಈ ಮನಿ ಮ್ಯಾನೇಜ್ಮೆಂಟ್ ನಾಲೆಡ್ಜಲ್ಲಿ ತುಂಬ ಮೇನ್ ರೋಲ್ನ ಪ್ಲೇ ಮಾಡುತ್ತೆ. ಏಕೆಂದರೆ ನೀವು ಯೋಚನೆ ಮಾಡಿದರೆ, ಯಾವುದೋ ಒಂದು ಮಗು ಸ್ಕೂಲಿಗೆ ಸೇರಿಕೊಂಡ್ರೆ 15 ವರ್ಷ ಬೇಕು ಜಸ್ಟ್ ಒಂದು 10th ಕಂಪ್ಲೀಟ್ ಮಾಡೋದಕ್ಕೆ. ಆದರೆ ಈ ಜರ್ನಿಲಿ ನಮಗೆ ಎಲ್ಲನೂ ಹೇಳ್ಕೊಡ್ತಾರೆ. ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ, ಸೈನ್ ಥೀಟಾ, ಕಾಸ್ ಥೀಟಾ, ಬಯೋಲಜಿ, ಸೋಷಲ್ಲು, ಸೈನ್ಸು ಎಲ್ಲನೂ ಹೇಳ್ಕೊಡ್ತಾರೆ. ಆದರೆ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಮನಿ. ಅದ್ರ ಬಗ್ಗೆ ಯಾಕೆ ಯಾರೂ ಟೀಚ್ ಮಾಡೋದಿಲ್ಲ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಈ ನಮ್ಮ ಎಜುಕೇಷನ್ ಸಿಸ್ಟಮ್ ಸಿಲೆಬಸ್ಸಲ್ಲಿ ಇವೆಲ್ಲ ಟಾಪಿಕ್ ಇದೆ, ಆದರೆ ಯಾವತ್ತೂ ಮನಿ ಬಗ್ಗೆ ಮತ್ತು ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಈ ಇನ್ಫ್ಲೇಷನ್ ಅಂದರೆ ಏನು, ಟ್ಯಾಕ್ಸ್ ಅಂದರೆ ಏನು, ಮನಿ ಹೇಗೆ ವರ್ಕ್ ಆಗುತ್ತೆ ಮತ್ತು ಮನಿ ಹೇಗೆ ರೊಟೇಟ್ ಆಗುತ್ತೆ, RBI ಅಂದರೆ ಏನು, RBIಯಲ್ಲಿ ಅಮೌಂಟ್ ಹೆಂಗೆ ಪ್ರಿಂಟ್ ಆಗುತ್ತೆ ಮತ್ತು ಎಷ್ಟು ಪ್ರಿಂಟ್ ಆಗುತ್ತೆ, ಈ ಥರ ಡೀಟೇಲ್ಸ್ ಯಾವತ್ತಾದರೂ ಮಕ್ಳುಗಳಿಗೆ ಹೇಳ್ಕೊಟ್ಟಿದ್ದಾರೆ? ಮತ್ತು ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಯಾವತ್ತಾದರೂ ಲೆಸನ್ಸ್ನ ತೊಗೊಂಡಿದ್ದಾರೆ? ಸೊ ನೀವೇ ನಿಮ್ಮ ಮಕ್ಳ ಹತ್ರ ನೋಡಿಲ್ಲ, ನೀವೇ ಓನ್ ಎಕ್ಸ್ಪೀರಿಯೆನ್ಸಲ್ಲಿ ಯೋಚನೆ ಮಾಡಿದ್ದೀರಾ, ಯಾಕೆ ನಮಗೆ ಇದ್ರ ಬಗ್ಗೆ ಎಲ್ಲೂ ಹೇಳ್ಕೊಡೋದಿಲ್ಲ? ಏಕೆ ನಮಗೆ ಈ GST ಅಂದ್ರೇನು, ಈ ಟ್ಯಾಕ್ಸ್ ಅಂದ್ರೇನು, ಟ್ಯಾಕ್ಸ್ ಫೈಲ್ ಮಾಡೋದಂದರೆ ಏನು, ಮತ್ತು ಈ ಟ್ಯಾಕ್ಸ್ ದುಡ್ಡು ಎಲ್ಲಿ ಹೋಗುತ್ತೆ, ಮತ್ತು ಈ ಟ್ಯಾಕ್ಸು ಏನು ರೋಲ್ನ ಪ್ಲೇ ಮಾಡುತ್ತೆ ನಮ್ಮ ಇಂಡಿಯಾದಲ್ಲಿ, ಮತ್ತು ಬಜೆಟ್ ಅಂದರೆ ಏನು, ನಮ್ಮ ಇಂಡಿಯನ್ ಬಜೆಟ್ ಯಾಕೆ ಅಷ್ಟು ವ್ಯಾಲ್ಯೂಯಬಲ್ ಆಗಿರುತ್ತೆ, ಮತ್ತು ನಮ್ಮ ಕರ್ನಾಟಕ ಬಜೆಟ್ ಅಂದರೆ ಏನು, ಮತ್ತು ಅದ್ರದ್ದು ಇಂಪಾರ್ಟೆಂಟ್ ಏನು. ಸೊ ಈ ಥರ ಕಾನ್ಸೆಪ್ಟ್ಸ್ನ ನಮಗೆ ಯಾವತ್ತೂ ನಮ್ಮ ಸಿಲೆಬಸ್ಸಲ್ಲಾಗಲಿ ಇಲ್ಲ ನಮ್ಮ ಟೀಚರ್ಸ್ ಆಗಲಿ ಹೇಳ್ಕೊಡೋದಿಲ್ಲ, ಹೇಳಿಕೊಟ್ಟೂ ಇಲ್ಲ. ಸೊ ಅದು ಇನ್ ಫ್ಯೂಚರಲ್ಲಿ ಬರುತ್ತಾ ಗೊತ್ತಿಲ್ಲ, ಬಟ್ ಇಲ್ಲಿವರೆಗೂ ಈ ಸಿಲೆಬಸ್ಗಳು ನಮ್ಮ ಸಿಲೆಬಸ್ ಇಲ್ಲದೆ ಇರೋದೇ ನಮ್ಮ ಈ ಫೈನಾನ್ಷಿಯಲ್ ನಾಲೆಡ್ಜ್ ಯಾರ ಹತ್ರನೂ ಇಲ್ಲದಿರೋದಕ್ಕೆ ಮುಖ್ಯವಾದ ರೀಸನ್ನೇ ಇದಾಗಿರುತ್ತೆ. ಯಾಕೆಂದರೆ ನಾವು ಸ್ಕೂಲಲ್ಲಿ ಪ್ರತಿಯೊಂದು ವಿಷಯದ ಬಗ್ಗೆನೂ ಕಲಿತೀರಿ, ಬಟ್ ಅದು ಯಾವುದು ನಮ್ಮ ಲೈಫಲ್ಲಿ ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಮುಖ್ಯವಾಗಿ ಯೂಸ್ ಆಗೋದೇ ಮನಿ, ಬಟ್ ಇದ್ರ ಬಗ್ಗೆನೇ ಎಲ್ಲೂ ಯಾರೂ ಹೇಳ್ಕೊಡೋದಿಲ್ಲ. ನಮ್ಮ ಎಜುಕೇಷನ್ ಸಿಸ್ಟಮ್ ಈ ಥರ ಆಗೋದಕ್ಕೆ ಮುಖ್ಯವಾದ ರೀಸನ್ ಏನಂದರೆ, ಅಪ್ಡೇಟ್ ಆಗ್ದಲೇ ಇರೋದು. ಯಾಕೆಂದರೆ ಇವಾಗ ನಾವೇನು ಓದ್ತಾ ಇದ್ದೀರೋ ಇದೆಲ್ಲ ತುಂಬ ಹಳೆಯ ಸಿಲೆಬಸ್ ಆಗಿರುತ್ತೆ, ಮತ್ತು ಆಗಿನ ಕಾಲದಲ್ಲಿ ಮನಿ ಮ್ಯಾನೇಜ್ಮೆಂಟು ಮತ್ತು ಇನ್ವೆಸ್ಟು ಮತ್ತು ನಾಲೆಡ್ಜು ಮನಿ ರಿಲೇಟೆಡ್ ನಾಲೆಡ್ಜು ಇಷ್ಟೊಂದು ಇಂಪಾರ್ಟೆಂಟ್ ಆಗಿರಲಿಲ್ಲ. ಏಕೆಂದರೆ ಆವಾಗ ನೀನು ಓದಿದ ತಕ್ಷಣ ನಿಂಗೊಂದು ಕೆಲಸ ಅಂತ ಸಿಗ್ತಿತ್ತು. ಸೊ ನಿಮಗೆ ಅದರಲ್ಲಿ ಸ್ಯಾಲ್ರಿ ಸಿಗ್ತಿತ್ತು, ಮತ್ತು ನಿಮಗೆ ಆವಾಗ ಈ ಥರ ಲೇ ಆಫ್ ಆಗೋದೆಲ್ಲ ತುಂಬ ಕಮ್ಮಿ ಇತ್ತು. ಒನ್ಸ್ ನಿಮಗೆ ಜಾಬ್ ಸಿಕ್ತು ಅಂದರೆ ಅದು ಆಲ್ಮೋಸ್ಟ್ ನಿಮಗೆ ರಿಟೈರ್ಮೆಂಟ್ ಆಗೋವರೆಗೂ ಪರ್ಮನೆಂಟ್ ಜಾಬ್ ಅಂತ ಫಿಕ್ಸ್ ಆಗಿರೋದು. ಮತ್ತು ಆವಾಗ ನೀವು ಎಲ್ಲರೂ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಿದ್ರಿ. ಸೊ ಆವಾಗ ಒಬ್ಬರು ಇನ್ಕಮ್ಮು ಕಮ್ಮಿ ಆದ್ರೂ ನಿಮಗೆ ಜಾಯಿಂಟ್ ಫ್ಯಾಮಿಲಿಯಲ್ಲೇ ನಡೀತಿತ್ತು. ಸೊ ಆದ್ದರಿಂದ ಈ ಮನಿ ಮ್ಯಾನೇಜ್ಮೆಂಟ್ ಸಿಲೆಬಸ್ಸು ಆಗಿನ ಕಾಲದ ಗೌರ್ಮೆಂಟ್ಗೆ ಅಷ್ಟು ನೆಸೆಸರಿ ಇಲ್ಲ ಅಂತ ಅನಿಸಿ ಅದನ್ನು ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ. ಬಟ್ ಈಗ ಹೇಗೆ ರೆವಲ್ಯೂಟ್ ಆಗ್ತಾ ಹೋಗ್ತಿದೆ ಅಂದರೆ, ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಫೈನಾನ್ಷಿಯಲ್ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಬಟ್ ಅದನ್ನು ಇನ್ನೂ ಅಪ್ಡೇಟ್ ಮಾಡ್ದಲೇ ಇರೋದೇ ಒನ್ ಆಫ್ ದಿ ಮೇನ್ ರೀಸನ್ಸ್ ಆಗಿರುತ್ತೆ. ನಮ್ಮ ಯಾರಿಗೂ ಬೇಸಿಕ್ಸ್ ಫೈನಾನ್ಷಿಯಲ್ ನಾಲೆಡ್ಜ್ ಇಲ್ಲದೆ ಇರೋದು. ಹಿಂದಿನ ಕಾಲದಲ್ಲಿ ಸ್ಯಾಲ್ರಿಗೂ ಮತ್ತು ಅವ್ರ ಲೈಫ್ ಲೀಡ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇತ್ತು. ಆಗಿನ ಕಾಲದಲ್ಲಿ ಹೆಲ್ತ್ ಆಗಲಿ, ಇನ್ಫ್ಲೇಷನ್ಸ್ ಆಗಲಿ, ಅಥವಾ ಎಜುಕೇಷನ್ ಸಿಸ್ಟಮ್ ಆಗಲಿ ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರಲಿಲ್ಲ. ಸೊ ಅವಾಗ ಏನಾಗ್ತಿತ್ತು ಅಂದರೆ, ಸ್ಯಾಲ್ರಿ ಬರ್ತಿದೆ ಅಂದರೆ ಅದನ್ನು ನಾವು ಈಸಿಯಾಗಿ ಮೇಂಟೈನ್ ಮಾಡಿ ಸೇವಿಂಗ್ಸು ಮಾಡಿ ಅಕೌಂಟಲ್ಲಿ ಸೇಫಾಗಿ ಇಡ್ತಿದ್ರಿ. ಆದರೆ ಅವಾಗಿನ ಹೆಲ್ತ್ ಸಿಸ್ಟಮ್ಗೂ ಈಗಿನ ಹೆಲ್ತ್ ಕೇರ್ ಸಿಸ್ಟಮ್ಗೂ ತುಂಬ ವ್ಯತ್ಯಾಸ ಇದೆ. ಆವಾಗ ಜಸ್ಟ್ ನಿಮಗೊಂದು ಜ್ವರ ಬಂತು ಅಂದರೆ 50-100 ರೂಪಾಯಲ್ಲಿ ಸಾಲ್ವ್ ಆಗ್ತಿತ್ತು. ಆದರೆ ಇವಾಗ ನೀವು ಒಂದ್ಸಲಿ ಜಸ್ಟು ಜ್ವರ ಅಂತ ಹಾಸ್ಪಿಟಲ್ಗೆ ಹೋಗಿ ಬಂದರೆ ಮಿನಿಮಮ್ 500-1000 ರೂಪೀಸ್ ಖರ್ಚಾಗುತ್ತೆ. ಸೊ ನೀವು ಸ್ವಲ್ಪ ಸ್ಟ್ಯಾಂಡರ್ಡ್ ಲೆವೆಲ್ ಹೋಗ್ತೀರಿ ಅಂದರೆ 2000-3000 ಎಲ್ಲ ಖರ್ಚಾಗುತ್ತೆ. ಮತ್ತು ಆಗಿನ ಎಜುಕೇಷನ್ ಸಿಸ್ಟಮ್ಮು ಆಲ್ಮೋಸ್ಟ್ ಗೌರ್ಮೆಂಟ್ ಅಂಡರೇ ಇತ್ತು. ಸೊ ಎಲ್ಲರಿಗೂ ಫ್ರೀ ಎಜುಕೇಷನ್ ಸಿಗ್ತಿತ್ತು. ಆಮೇಲೆ ತುಂಬ ಲೋ ಲೆವೆಲ್ ಎಜುಕೇಷನ್ಸಲ್ಲಿ ಎಲ್ಲರೂ ಎಜುಕೇಟ್ ಮಾಡ್ಕೊಳ್ಳೋರು. ಬಟ್ ಆದರೆ ಇವಾಗ ಜಸ್ಟ್ LKG UKG ಮಕ್ಳಿಗೂ ನಾವು 40K 50K ಪರ್ ಇಯರ್ ಕಟ್ತಾಯಿದ್ದೀರಿ. ಸೊ ಇದರಿಂದನೂ ತುಂಬಾ ಡಿಫ್ರೆನ್ಸ್ ಆಗ್ತಾ ಹೋಗ್ತಿದೆ. ಮತ್ತು ಈಗಿನ ಇಂಡಿಯನ್ ಇನ್ಫ್ಲೇಷನ್ ಎವ್ರಿ ಇಯರ್ ಅಕಾರ್ಡಿಂಗ್ ಟು ಹಿಸ್ಟ್ರಿ 7-8% ಇಂಪ್ರೂವ್ ಆಗ್ತಾ ಹೋಗ್ತಿದೆ. ಸೊ ಅಷ್ಟು ರೈಸ್ ಆಗೋದ್ರಿಂದ ನಾವು ಎವ್ರಿ ಇಯರ್ 8% ನಮ್ಮ ಸ್ಯಾಲ್ರಿನಾಗಲಿ ನಮ್ಮ ಇನ್ಕಮ್ನಾಗಲಿ ಹೈ ಮಾಡ್ಕೊತಾ ಹೋಗ್ತಾ ಇರಬೇಕು. ಆವಾಗ ಮಾತ್ರ ನಾವು ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಹೋಗ್ತಿದ್ರೆ ನಮಗೆ ಫೈನಾನ್ಷಿಯಲ್ ನಾಲೆಡ್ಜ್ ಎಷ್ಟು ಕಮ್ಮಿ ಇದೆ ಅಂತ ತಿಳ್ಕೋಬೇಕು. ಮತ್ತು ನಾವು
ಯಾಕೆ ಈ ಫೈನಾನ್ಷಿಯಲ್ ನಾಲೆಡ್ಜಲ್ಲಿ ಇಷ್ಟು ಹಿಂದೆ ಇದ್ದೀರಿ ಅಂತ ತಿಳ್ಕೊಂಡ್ರಿ. ಓಕೆ, ಇಷ್ಟು ದಿನ ಏನೋ ಆಗಿದ್ದಾಗೋಯ್ತು. ಸೊ ಇನ್ನು ಮುಂದೆ ನಿಮ್ಮ ಈ ಬೇಸಿಕ್ ಫೈನಾನ್ಷಿಯಲ್ ನಾಲೆಡ್ಜನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋದಾದರೆ, ಮೊದಲನೇ ವಿಷಯ ಏನಂದರೆ, ನೀವು ಫಸ್ಟು ಈ ಮನಿ ಬಗ್ಗೆ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸುಮ್ಮನೆ ಎಲ್ಲೆಲ್ಲೋ ವೇಸ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಈ ಫೈನಾನ್ಷಿಯಲ್ ನಾಲೆಡ್ಜು ಆದಷ್ಟು ತಿಳ್ಕೊಳ್ಳೋದಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಇವಾಗ ನಮ್ಮ ಸುತ್ತಮುತ್ತ ತುಂಬ ಸೋರ್ಸ್ ಆಫ್ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಇಲ್ಲ ಯಾವ್ದಾದ್ರು ಮನಿ ರಿಲೇಟೆಡ್ ವೀಡಿಯೋಸ್ನ ನೋಡೋದು ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ಯಾವ್ದಾದ್ರು ಮನಿ ರಿಲೇಟೆಡ್ ಬುಕ್ಸು, ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್, ಬೇಸಿಕ್ ಬುಕ್ ಅದು. ಸೊ ನಾರ್ಮಲ್ ಇಂಗ್ಲೀಷಲ್ಲೇ ಇರುತ್ತೆ. ಸೊ ನಿಮಗೆ ಬೇರೆ ಲ್ಯಾಂಗ್ವೇಜಲ್ಲೂ ಸಿಗ್ಬೋದೇನೋ, ಒಂದ್ಸಲಿ ಸರ್ಚ್ ಮಾಡಿ ಅದನ್ನು ಓದಿ. ಸೊ ನಿಮ್ಗೆ ಅದರಿಂದ ಬೇಸಿಕ್ ನಾಲೆಡ್ಜ್ ಬರುತ್ತೆ. ಇದು ಅದಾದಮೇಲೆ ಅಲ್ಲಿ ತುಂಬ ಚಾನಲ್ಗಳು ಫೈನಾನ್ಷಿಯಲ್ ಬಗ್ಗೆ ಬೇಸಿಕ್ಸ್ನ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ತಾ ಇರುತ್ತೆ. ಸೊ ನೀವು ಅದನ್ನು ಫಾಲೋ ಮಾಡಿ. ಮತ್ತು ಇದರಲ್ಲಿ ನೀಡ್ ಅಂದ್ರೇನು, ವಾಂಟ್ ಅಂದ್ರೇನು ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಸೀರಿಯಸ್ ಆಗಿ ತೊಗೊಳ್ಳಿ. ಮತ್ತು ನೀವು ನಾಲೆಡ್ಜನ್ನ ಜಸ್ಟ್ ಗೇನ್ ಮಾಡೋದು ಅಲ್ಲ, ಅದನ್ನು ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಿ. ಸೊ ಯಾಕಂದರೆ ತುಂಬ ಜನಕ್ಕೆ ನಾಲೆಡ್ಜ್ ಇರುತ್ತೆ, ಬಟ್ ಅದನ್ನು ರಿಯಲ್ ಲೈಫಲ್ಲಿ ಇಂಪ್ಲಿಮೆಂಟೇ ಮಾಡಿರೋದಿಲ್ಲ. ಸೊ ನೀವು ಎಷ್ಟು ನಾಲೆಡ್ಜನ್ನ ತಿಳ್ಕೊಂಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ತಿಳ್ಕೊಂಡಿರೋ ನಾಲೆಡ್ಜನ್ನ ನೀವು ನಿಮ್ಮ ರಿಯಲ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ, ಅದನ್ನು ನೀವು ಫಾಲೋ ಮಾಡ್ತಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅದನ್ನು ನೀವು ಕನ್ಸಿಸ್ಟೆಂಟಾಗಿ ಮಾಡ್ಕೊಳ್ತಾ ಹೋಗಿ. ಅವಾಗ ಮಾತ್ರ ನಿಮಗೆ ಫೈನಾನ್ಷಿಯಲ್ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನೀವಿಲ್ಲಿ ಫೈನಾನ್ಸ್ ಮಾಡಬೇಕಂದ್ರೆ ನೀವು ದೊಡ್ಡ MBA ಡಿಗ್ರಿನೇ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಮನೆ ನಡೆಸೋದಕ್ಕೆ, ನಿಮ್ಮ ಲೈಫ್ ಲೀಡ್ ಮಾಡೋದಕ್ಕೆ ಬೇಸಿಕ್ಸ್ ನಾಲೆಡ್ಜ್ ಏನು ಬೇಕೋ ಅದೆಲ್ಲನೂ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಗಂತ ನೀವು ದೊಡ್ಡ CA ಆಗಬೇಕು ಅಂತ ಹೇಳ್ದಾಗ ಹೋಗ್ತಿಲ್ಲ. ಸೊ ಎಲ್ರಿಗೂ ಮನಿನ ಹೆಂಗೆ ಮೇಂಟೈನ್ ಮಾಡೋದು, ಬೇಸಿಕ್ ಸೆನ್ಸ್ ಮತ್ತು ಬೇಸಿಕ್ ನಾಲೆಡ್ಜನ್ನ ತೊಗೊಂಡು, ಮತ್ತು ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ, ಮತ್ತು ನಾನು ಇನ್ವೆಸ್ಟ್ ಮಾಡೋದು ಯಾವ ಥರ ಕಂಪ್ನಿಲಿ ಇನ್ವೆಸ್ಟ್ ಮಾಡಬೇಕು, ಮತ್ತು ನನಗೀಗ ಕಂಪ್ನಿ ಇನ್ವೆಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಅದಕ್ಕೆ ಪ್ಯಾರಲಲ್ ಆಗಿ ಮ್ಯೂಚುವಲ್ ಫಂಡ್ಸ್ ಇದೆ. ಈ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಈ ಮ್ಯೂಚುವಲ್ ಫಂಡ್ ಹೇಗೆ ವರ್ಕ್ ಆಗುತ್ತೆ, ಮತ್ತು ನಾನು ಇದರಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು, ಮತ್ತು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಏನು ರಿಟರ್ನ್ ಸಿಗುತ್ತೆ, ಮತ್ತು ಇದನ್ನು ನಾನು ಲಾಂಗ್ ಟರ್ಮಲ್ಲಿ ಮಾಡಬೇಕಾ, ಈ ಥರ ಒಂದೊಂದೇ ಕ್ವಶನ್ಸ್ನ ಆನ್ಸರ್ ಮಾಡ್ಕೊತಾ ಹೋಗಿ. ಸೊ ಆವಾಗ ಮಾತ್ರ ನಿಮಗೆ ಈ ಫೈನಾನ್ಷಿಯಲ್ ನಾಲೆಡ್ಜ್ ಬರ್ತಾ ಹೋಗುತ್ತೆ. ಇದನ್ನು ಯಾರು ಹಳೆ ಕಾಲದವ್ರ ಥರ ಸ್ಕೂಲ್ಗೆ ಹೋಗಿ ಟೀಚಿಂಗ್ ತೊಗೊಂಡು ಇಲ್ಲ ಯಾವ್ದಾದ್ರು ಕೋರ್ಸ್ನ ಬೈ ಮಾಡಿ ಕಲಿಯುವಂಥದ್ದಲ್ಲ. ನಿಮಗೆ ಇದರಲ್ಲಿ ಓನ್ ಇಂಟ್ರೆಸ್ಟ್ ಇದ್ದು ನೀವು ಇದನ್ನು ಕಲಿಬೇಕು ಅಂತ ಇದ್ದರೆ ನಿಮಗೆ ತುಂಬ ಸೋರ್ಸ್ ಆಫ್ ಇನ್ಫಾರ್ಮೇಷನ್ಗಳು ಈಗೇನು ಸಿಗ್ತಾ ಹೋಗುತ್ತೆ. ಇಲ್ಲ ನಿಮಗೆ ಏನೂ ಗೊತ್ತಿಲ್ಲ ಅಂದರೆ ChatGPT ಮಾಡಿ, ಅಲ್ಲಿಂದ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಅದನ್ನು ಕಲಿತು ಅದನ್ನು ನೀವು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು, ಇದಕ್ಕೆ ಏನೇನು ವೇಸ್ ಇದೆ ಅಂತ ಹುಡುಕ್ತಾ ಹೋಗಿ. ಸೊ ಆವಾಗ ಮಾತ್ರ ನಿಮಗೆ ಅಟ್ಲೀಸ್ಟ್ ಬೇಸಿಕ್ಸ್ ನಾಲೆಡ್ಜ್ನ ಫಸ್ಟು ತಿಳ್ಕೊಳ್ಳಿ. ಆ ಬೇಸಿಕ್ ನಾಲೆಡ್ಜ್ನ ತಿಳ್ಕೊಂಡು ಅದರಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ಲೈಫಲ್ಲಿ ಆಗೋ ಚೇಂಜಸ್, ನಿಮಗೆ ಬಿಫೋರ್ ಫೈನಾನ್ಷಿಯಲ್ ನಾಲೆಡ್ಜ್ ನೀವು ಹೇಗೆ ಲೈಫ್ ಲೀಡ್ ಮಾಡ್ತಿದ್ರಿ, ಮತ್ತು ಆಫ್ಟರ್ ಫೈನಾನ್ಷಿಯಲ್ ನಾಲೆಡ್ಜ್ ನಿಮ್ಮ ಲೈಫ್ನ ಹೇಗೆ ಲೀಡ್ ಮಾಡ್ತಿದ್ದೀರ ಅನ್ನೋ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಹೋದರೆ ಆವಾಗ ನೀವು ಇನ್ನೂ ಇಂಪ್ರೂವ್ ಆಗೋದಕ್ಕೆ ಟ್ರೈ ಮಾಡ್ತೀರಾ. ಸೊ ಆವಾಗಷ್ಟೇ ನೀವು ಇನ್ನೂ ಬೆಟರ್ ಆಗೋದಕ್ಕೆ ತುಂಬ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ನಿಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಫೈನಾನ್ಷಿಯಲ್ ಬಗ್ಗೆ ಕಲಿಯೋದಕ್ಕಾಗಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಓದೋದಕ್ಕೆ. ಇವತ್ತಿಂದನೇ ಒಂದು ಹೊಸ ಬುಕ್ನ ತೊಗೊಳ್ಳಿ. ನೀವು ಒಂದ್ಸಲಿ ಮೂವಿಗೆ ಹೋದರೆ 200-300 ಖರ್ಚು ಮಾಡ್ತೀರಾ. ಸೊ ಅದ್ರ ಬದಲು ಅದೇ ದುಡ್ಡಲ್ಲಿ ಒಂದು ಫೈನಾನ್ಷಿಯಲ್ ಬುಕ್ನ ತೊಗೊಳ್ಳಿ. ಅದನ್ನು ಡೈಲಿ 2 ಪೇಜ್ 3 ಪೇಜ್ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೀವು ಓದಿರೋದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಒಂದೊಂದೇ ವಿಷಯನ ಕಲ್ತಂಗೆ ಆಗುತ್ತೆ. ಸೊ ನೀವು ಆ ನೋಟ್ ಮಾಡ್ಕೊಂಡಿರೋದನ್ನು ನಿಮ್ಮ ಮೈಂಡಲ್ಲಿ ಆವಾಗವಾಗ ರಿವೈಸ್ ಮಾಡ್ತಾಯಿರಿ. ಆವಾಗ ಏನಾಗುತ್ತೆ ಅಂದರೆ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತು ಅದು ಇಂಟೆನ್ಷನ್ಸ್ ಎಷ್ಟು ನಿಮ್ಮ ಲೈಫಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಅಂತ ಹೋದಾಗ ನಿಮಗೆ ಇದು 1 ದಿನ 2 ದಿನದಲ್ಲಿ ನಿಮಗೆ ರಿಸಲ್ಟ್ಸ್ ಕೊಡೋದಿಲ್ಲ. ಬಟ್ ನೀವು ಇದನ್ನೇ ಇಯರ್ ಫಾಲೋ ಮಾಡ್ಕೊಂಡು ಬರ್ತಿದ್ರೆ ನಿಮಗೆ ಆವಾಗ ಬಿಫೋರ್ ಮತ್ತು ಆಫ್ಟರ್ ರಿಸಲ್ಟ್ಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆವಾಗಷ್ಟೇ ನೀವು ಈ ಫೈನಾನ್ಷಿಯಲ್ ನಾಲೆಡ್ಜ್ನ ಕಲಿಯೋದಕ್ಕಾಗುತ್ತೆ. ಮತ್ತು ಈಗ ಕಲಿತು ಇದನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಿ, ಇವತ್ತಿಂದನೇ ಗ್ರೋ ಆಗಿ. ಸೊ ಥ್ಯಾಂಕ್ ಯು.